ಅಂದುಕೊಂಡ ಕೆಲಸಗಳು ಆಗ್ತಿಲ್ವಾ? ಹಾಗಾದ್ರೆ ಈ ಸಪ್ತ ಶನಿವಾರದ ವ್ರತದ ನಿಯಮಗಳನ್ನು ನೀವು ತಿಳಿಯಲೇಬೇಕು. ನಮ್ಮಲ್ಲಿ ಬಹಳಷ್ಟು ಮಹಿಳೆಯರಿಗೆ 7 ಶನಿವಾರದ ವ್ರತ ಮಾಡಬೇಕೆಂಬ ಆಸೆ ಇರುತ್ತದೆ. ಮುಖ್ಯವಾಗಿ ಕಷ್ಟದಲ್ಲಿದ್ದಾಗ ಅಥವಾ ಅಂದುಕೊಂಡ ಕೆಲಸಗಳು ನಡೆಯದಿದ್ದಾಗ ಈ ಸಪ್ತ ಶನಿವಾರದ ವ್ರತವನ್ನು ಭಕ್ತಿಯಿಂದ ಮಾಡಿದರೆ ಸಾಕು. ಶ್ರೀನಿವಾಸನ ಅನುಗ್ರಹ ತಕ್ಷಣ ಸಿಗುತ್ತದೆ. ಆದರೆ ಈ ವ್ರತವನ್ನು ಹೇಗೆ ಶುರು ಮಾಡಬೇಕು ಎಂದು ತಿಳಿಯದೆ ಬಹಳಷ್ಟು ಜನ ಗೊಂದಲಕ್ಕೀಡಾಗುತ್ತಾರೆ. ಯಾರು 7 ಶನಿವಾರದ ವ್ರತ ಮಾಡಬೇಕೆಂದು ಅಂದುಕೊಂಡಿದ್ದಾರೋ ಅವರು ಮೊದಲೇ ಕೆಲವು ನಿಯಮಗಳನ್ನು ತಿಳಿದುಕೊಳ್ಳಬೇಕು. ಆಗಲೇ ನೀವು ಮಾಡುವ ವ್ರತದಲ್ಲಿ ಯಾವುದೇ ತಪ್ಪುಗಳಾಗುವುದಿಲ್ಲ. ಇದರಿಂದ ನಿಮ್ಮ ಕೋರಿಕೆಗಳು ಖಂಡಿತ ಈಡೇರುತ್ತವೆ. ಹಾಗಾಗಿ ಸಪ್ತ ಶನಿವಾರದ ವ್ರತಕ್ಕೆ ಸಂಬಂಧಿಸಿದ ಮುಖ್ಯವಾದ ನಿಯಮಗಳು ಮತ್ತು ಮಾಡಬಾರದ ತಪ್ಪುಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಎಂದು ಕಾಮೆಂಟ್ ಮಾಡಿ. 7 ಶನಿವಾರದ ವ್ರತ ಮಾಡಬೇಕೆಂದರೆ ಶುಕ್ಲ ಪಕ್ಷದಲ್ಲಿ ಬರುವ ಶನಿವಾರದಂದು ಈ ವ್ರತವನ್ನು ಪ್ರಾರಂಭಿಸಿದರೆ ತುಂಬಾ ಒಳ್ಳೆಯದು. ಸತತವಾಗಿ 7 ಶನಿವಾರಗಳ ಕಾಲ ಭಕ್ತಿ ಶ್ರದ್ಧೆಯಿಂದ ಈ ವ್ರತವನ್ನು ಆಚರಿಸಬೇಕು. ನಿಮ್ಮ ಮನೆಯಲ್ಲಿ ಸೂತಕ ಬಂದಾಗ ಅಥವಾ ಮುಟ್ಟಿನ ಸಮಯವಿದ್ದಾಗ ಆ ವಾರದ ವ್ರತವನ್ನು ನಿಲ್ಲಿಸಿ ಮುಂದಿನ ವಾರ ಮುಂದುವರಿಸಬಹುದು. ಈ ವ್ರತವನ್ನು ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದರೆ ಇನ್ನೂ ಹೆಚ್ಚಿನ ಪುಣ್ಯ ಫಲ ಸಿಗುತ್ತದೆ. ಆದ್ದರಿಂದ ಈ ವ್ರತ ಮಾಡುವ ಮಹಿಳೆಯರು 7 ಶನಿವಾರಗಳ ಕಾಲ ಮುಂಜಾನೆಯೇ ಎದ್ದು ಮನೆಯಲ್ಲಿ ದೀಪಾರಾಧನೆ ಮಾಡಿಕೊಳ್ಳಬೇಕು. ಪ್ರತಿ ಶನಿವಾರ ಒಂದೇ ಸಮಯಕ್ಕೆ ಪೂಜೆ ಮಾಡಿದರೆ ಇನ್ನೂ ಒಳ್ಳೆಯದು. ಮುಖ್ಯವಾಗಿ ಈ ವ್ರತ ಮಾಡುವ ಮಹಿಳೆಯರು ಶುಭ್ರವಾದ ರೇಷ್ಮೆ ವಸ್ತ್ರಗಳನ್ನು ಧರಿಸಿ ಪೂಜೆ ಮಾಡಿದರೆ ಶ್ರೇಷ್ಠ. ಪ್ರತಿ ಶನಿವಾರ ತಪ್ಪದೇ ಪೂಜಾ ಕೋಣೆಯನ್ನು ಸ್ವಚ್ಛಗೊಳಿಸಿ ಅಕ್ಕಿ ಹಿಟ್ಟಿನಿಂದ ರಂಗೋಲಿ ಹಾಕಿ ಸುಂದರವಾಗಿ ಅಲಂಕರಿಸಿಕೊಳ್ಳಿ. ಈ ವ್ರತ ಮಾಡಲು ವೆಂಕಟೇಶ್ವರ ಸ್ವಾಮಿಯ ಹೊಸ ಫೋಟೋವನ್ನು ತಂದುಕೊಳ್ಳಿ. ನಿಮ್ಮ ಪೂಜಾ ಕೋಣೆಯ ಈಶಾನ್ಯ ಭಾಗದಲ್ಲಿ ಒಂದು ಮರದ ಪೀಠವನ್ನು ಇಟ್ಟು ಅದರ ಮೇಲೆ ಒಂದು ಬಟ್ಟೆ ಹಾಸಿ ವೆಂಕಟೇಶ್ವರ ಸ್ವಾಮಿಯ ಫೋಟೋ ಇಡಿ. ಫೋಟೋ ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿರಲಿ. ಯಾವುದೇ ವ್ರತ ಪ್ರಾರಂಭಿಸಿದರೂ ಮೊದಲು ಗಣಪತಿಯನ್ನು ಪೂಜಿಸಬೇಕು. ಹಾಗಾಗಿ ಮೊದಲು ಅರಿಶಿನದ ಗಣಪತಿಯನ್ನು ಪೂಜಿಸಿ ಆಮೇಲೆ ವ್ರತವನ್ನು ಪ್ರಾರಂಭಿಸಬೇಕು. ಈ ವ್ರತ ಶುರು ಮಾಡುವಾಗ ನಿಮ್ಮ ಕೋರಿಕೆ ಬೇಗ ಈಡೇರಲಿ ಎಂದು ನಿಮ್ಮ ಮನಸ್ಸಿನ ಸಂಕಲ್ಪವನ್ನು ವೆಂಕಟೇಶ್ವರ ಸ್ವಾಮಿಗೆ ಹೇಳಿಕೊಳ್ಳಿ. ವ್ರತ ಪ್ರಾರಂಭಿಸಿದ ಮೊದಲ ಶನಿವಾರದಂದು ಸ್ವಾಮಿಗೆ ಮುಡುಪು ಕಟ್ಟಬೇಕು. ಒಂದು ಹಳದಿ ಬಣ್ಣದ ಹತ್ತಿ ಬಟ್ಟೆಯನ್ನು ತೆಗೆದುಕೊಂಡು ಅದರಲ್ಲಿ ಸ್ವಲ್ಪ ಅರಿಶಿನ ಮಿಶ್ರಿತ ಅಕ್ಕಿ, ಅಕ್ಷತೆ, ಒಂದು ಹಿಡಿ ಅಕ್ಕಿ, ಒಂದು ಸಣ್ಣ ಬೆಲ್ಲದ ತುಂಡು, ಸ್ವಾಮಿಗೆ ಇಷ್ಟವಾದ ತುಳಸಿ ದಳಗಳು ಹಾಗೂ ನಿಮ್ಮ ಶಕ್ತಿಗೆ ಅನುಗುಣವಾಗಿ ಸ್ವಲ್ಪ ದಕ್ಷಿಣೆ ಇಟ್ಟು ಮುಡುಪು ಕಟ್ಟಿ ಈ ಮುಡುಪಿಗೆ ಅರಿಶಿನ ಕುಂಕುಮ ಹಚ್ಚಿ 3 ಗಂಟುಗಳನ್ನು ಹಾಕಬೇಕು. 7 ಶನಿವಾರಗಳ ಕಾಲ ಈ ಮುಡುಪನ್ನು ಸ್ವಾಮಿಯ ಫೋಟೋ ಮುಂದೆಯೇ ಇಡಬೇಕು. ಇನ್ನು ಸ್ವಾಮಿಗೆ ನೈವೇದ್ಯವಾಗಿ ಎಳ್ಳು ಮತ್ತು ಬೆಲ್ಲದಿಂದ ಮಾಡಿದ 7 ಉಂಡೆಗಳನ್ನು ಸಮರ್ಪಿಸಬೇಕು. ಹಾಗೆಯೇ ನೆನೆಸಿದ ಹೆಸರು ಬೇಳೆ ಮತ್ತು ಪಾನಕವನ್ನು ನೈವೇದ್ಯ ಮಾಡಿ ನಿಮ್ಮ ಶಕ್ತಿಗೆ ತಕ್ಕಂತೆ ಕೆಲವು ಹಣ್ಣುಗಳನ್ನು ಸಹ ಅರ್ಪಿಸಬಹುದು. ಮುಖ್ಯವಾಗಿ ಈ ವ್ರತ ಮಾಡುವಾಗ ಸ್ವಾಮಿಯ ಮುಂದೆ 7 ಅಕ್ಕಿ ಹಿಟ್ಟಿನ ದೀಪಗಳನ್ನು ಹಚ್ಚಬೇಕು. ಅಕ್ಕಿ ಹಿಟ್ಟಿನಲ್ಲಿ ಬೆಲ್ಲದ ಪುಡಿ, ಹಸುವಿನ ತುಪ್ಪ ಮತ್ತು ಸ್ವಲ್ಪ ನೀರು ಹಾಕಿ 7 ದೀಪಗಳನ್ನು ತಯಾರಿಸಿಕೊಳ್ಳಿ. ಈ ಹಿಟ್ಟಿನ ದೀಪಗಳಿಗೆ ಗೋವಿಂದನ ನಾಮಗಳನ್ನು ಹಚ್ಚಿ ದೀಪದ ಕೆಳಗೆ 2 ವೀಳ್ಯದೆಲೆ ಇಟ್ಟು ಹಿಟ್ಟಿನ ದೀಪದಲ್ಲಿ ತುಪ್ಪ ಹಾಕಿ ಒಂದೊಂದು ದೀಪದಲ್ಲಿ 7 ಬತ್ತಿಗಳನ್ನು ಹಾಕಿ ದೀಪಾರಾಧನೆ ಮಾಡಿ. ಈ ರೀತಿ 7 ಹಿಟ್ಟಿನ ದೀಪಗಳನ್ನು ಹಚ್ಚಬೇಕು. ಪ್ರತಿ ಶನಿವಾರ ವ್ರತ ಮುಗಿದ ನಂತರ ಆ ದೀಪಗಳನ್ನು ತೆಗೆದು ಹರಿಯುವ ನೀರಿನಲ್ಲಿ ಬಿಡಿ. 7 ಶನಿವಾರಗಳು ಪೂರ್ತಿಯಾದ ನಂತರ ತಿರುಪತಿಗೆ ಅಥವಾ ನಿಮ್ಮ ಹತ್ತಿರವಿರುವ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಆ ಮುಡುಪನ್ನು ಜಾಗರೂಕತೆಯಿಂದ ಹುಂಡಿಗೆ ಹಾಕಬೇಕು. ಹಾಗೆಯೇ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಪಡೆದ ನಂತರ ನಿಮ್ಮಿಷ್ಟಾನುಸಾರ ತಲೆ ಕೂದಲು 3 ಕತ್ತರಿ ಅಥವಾ ಪೂರ್ಣ ಮುಂಡನ್ ಸಮರ್ಪಿಸಿದರೆ ತುಂಬಾ ಶುಭ. ಈ 7 ಶನಿವಾರಗಳ ಕಾಲ ವೆಂಕಟೇಶ್ವರ ಸ್ವಾಮಿಯ ಫೋಟೋಗೆ ಖಂಡಿತವಾಗಿ ತುಳಸಿ ಮಾಲೆ ಹಾಕಬೇಕು.
ಈ ವ್ರತ ಮಾಡುವವರು ಹಗಲು ಹೊತ್ತು ಅಸ್ಥಿರ ಮಲಗಬಾರದು. ಹಾಗೆಯೇ ಮಧ್ಯಾಹ್ನ ಒಂದು ಹೊತ್ತು ಉಪವಾಸ ಇರಬೇಕು. ಪೂಜೆಯಲ್ಲಿ ದೇವರಿಗೆ ಅರ್ಪಿಸಿದ ನೈವೇದ್ಯವನ್ನು ಸಾಯಂಕಾಲ ಊಟ ಮಾಡುವಾಗ ಸೇವಿಸಬೇಕು. ಹಾಗೆಯೇ ಪ್ರತಿ ಶನಿವಾರ ನಿಮ್ಮ ಹಣೆಯ ಮೇಲೆ ಗೋವಿಂದನ ನಾಮವನ್ನು ತಪ್ಪದೇ ಇಟ್ಟುಕೊಳ್ಳಿ. ಈ ವ್ರತ ಆಚರಿಸುವವರು ಪ್ರತಿ ಶುಕ್ರವಾರ ಮತ್ತು ಶನಿವಾರ ಖಂಡಿತವಾಗಿ ಬ್ರಹ್ಮಚರ್ಯ ಪಾಲಿಸಬೇಕು. ಆರೋಗ್ಯ ಸಹಕರಿಸಿದರೆ ನೆಲದ ಮೇಲೆ ಮಲಗಬೇಕು. ವ್ರತ ಮಾಡುವಾಗ ವೆಂಕಟೇಶ್ವರ ಸ್ವಾಮಿ ಮಂತ್ರಗಳು, ಗೋವಿಂದ ನಾಮಗಳು, ಅಷ್ಟೋತ್ತರ, ಸುಪ್ರಭಾತದಂತಹ ಸ್ತೋತ್ರಗಳನ್ನು ಪಠಿಸಬೇಕು. ಇವೆಲ್ಲ ಬಾರದವರು ಕೇವಲ ಗೋವಿಂದ ನಾಮ ಹೇಳಿಕೊಳ್ಳಿ ಅಥವಾ ಓಂ ನಮೋ ವೆಂಕಟೇಶಾಯ ಎನ್ನುವ ಮಂತ್ರ ಜಪಿಸಿ. ಪೂಜೆಯಲ್ಲಿ ಹಳದಿ ಬಣ್ಣದ ಸೇವಂತಿಗೆ ಹೂವು ಬಳಸಿದರೆ ತುಂಬಾ ಒಳ್ಳೆಯದು. ಪೂಜೆಯ ಕೊನೆಯಲ್ಲಿ ಸ್ವಾಮಿಗೆ ಮಂಗಳಾರತಿ ಮಾಡಿ ಒಂದು ತೆಂಗಿನಕಾಯಿ ಹೊಡೆದು ವ್ರತ ಕಥೆ ಓದಿ ತಲೆಯ ಮೇಲೆ ಅಕ್ಷತೆ ಹಾಕಿಕೊಂಡು 3 ಪ್ರದಕ್ಷಿಣೆ ಮಾಡಿ ಪೂಜೆಯನ್ನು ಮುಗಿಸಿ. ಪ್ರತಿ ಶನಿವಾರ ಬೆಳಗ್ಗೆ ಖಂಡಿತವಾಗಿಯೂ ದೀಪಾರಾಧನೆ ಮಾಡಬೇಕು. ಒಂದು ವೇಳೆ ಬೆಳಗ್ಗೆ ವ್ರತ ಮಾಡಲು ಸಾಧ್ಯವಾಗದವರು ಸಾಯಂಕಾಲ 6 ಗಂಟೆಯ ನಂತರವೂ ಈ ವ್ರತ ಮಾಡಬಹುದು. ಒಂದೊಂದು ಶನಿವಾರ ಒಬ್ಬೊಬ್ಬ ಅತಿಥಿಯನ್ನು ಮನೆಗೆ ಕರೆದು ಬಾಳೆ ಎಲೆಯಲ್ಲಿ ಊಟ ಹಾಕಬೇಕು. ಹೀಗೆ 7 ಶನಿವಾರಗಳ ಕಾಲ 7 ಜನ ಅತಿಥಿಗಳಿಗೆ ಅನ್ನದಾನ ಮಾಡಬೇಕು. ಪ್ರತಿ ಶನಿವಾರ 108 ನಾಮಗಳೊಂದಿಗೆ ತುಳಸಿ ಅರ್ಚನೆ ಮಾಡಿದರೆ ಇನ್ನೂ ಒಳ್ಳೆಯದು. ಈ ವ್ರತ ಮಾಡುವಾಗ ನಿಮಗೆ ಯಾವುದೇ ಮಂತ್ರ ಬರದಿದ್ದರೂ ಪರವಾಗಿಲ್ಲ, ಗೋವಿಂದ ನಾಮಗಳನ್ನು ಓದುತ್ತಾ ವ್ರತ ಮಾಡಿ. ಪ್ರತಿ ಶನಿವಾರ ಪೂಜೆ ಮುಗಿದ ಮೇಲೆ ವೆಂಕಟೇಶ್ವರ ಸ್ವಾಮಿಯ ವ್ರತ ಕಥೆಯನ್ನು ತಪ್ಪದೇ ಓದಬೇಕು. ಬೆಳಗ್ಗೆ ಪೂಜೆ ಮಾಡಿಕೊಂಡರೂ ಸಾಯಂಕಾಲವೂ ಪೂಜಾ ಕೋಣೆಯಲ್ಲಿ ದೀಪ ಹಚ್ಚಬೇಕು. ಹಾಗೆಯೇ ನಿಮ್ಮ ಹತ್ತಿರವಿರುವ ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಈ ವ್ರತ ಮಾಡುವ ಮಹಿಳೆಯರು ತಲೆಗೂದಲನ್ನು ಬಿಟ್ಟುಕೊಂಡು ಪೂಜೆ ಮಾಡಬಾರದು. ನೀಟಾಗಿ ಜಡೆ ಹಾಕಿಕೊಂಡು ಹಣೆಯಲ್ಲಿ ಕುಂಕುಮ ಇಟ್ಟು ಕಾಲಿಗೆ ಅರಿಶಿನ ಹಚ್ಚಿ ಕೊರಳಲ್ಲಿ ಕರಿಮಣಿ ಸರ ಧರಿಸಿ ಭಕ್ತಿಯಿಂದ ವ್ರತ ಶುರು ಮಾಡಬೇಕು. ಈ 7 ಶನಿವಾರದ ವ್ರತವನ್ನು ಗಂಡ ಹೆಂಡತಿಯರಲ್ಲಿ ಯಾರು ಮಾಡಿದರು ಅಥವಾ ಇಬ್ಬರು ಸೇರಿ ಮಾಡಿದರೂ ಫಲ ಸಮಾನವಾಗಿ ಸಿಗುತ್ತದೆ. ಈ ವ್ರತವನ್ನು ಹೆಂಗಸರೇ ಮಾಡಬೇಕೆಂಬ ನಿಯಮವಿಲ್ಲ. ಗಂಡಸರು ಮಾಡಿದರೂ ತುಂಬಾ ಒಳ್ಳೆಯದು. ಗಂಡಸರು ಮಾಡಿದರೆ ಆ 7 ಶನಿವಾರ ಕ್ಷೌರ ಮಾಡಿಸಿಕೊಳ್ಳಬಾರದು, ಕೂದಲು ಕತ್ತರಿಸಬಾರದು. ಗಂಡಸರು ವ್ರತ ಮಾಡುವಾಗ ಯಾವುದೇ ಅಡೆತಡೆ ಇಲ್ಲದೆ 7 ಶನಿವಾರ ಪೂರೈಸಬೇಕು. ಅದೇ ಸ್ತ್ರೀಯರಾದರೆ ಮುಖ್ಯವಾಗಿ 3 ವಾರಗಳ ಕಾಲ ಮಧ್ಯದಲ್ಲಿ ಅಡೆತಡೆ ಇಲ್ಲದಂತೆ ವ್ರತ ಆಚರಿಸಬೇಕು. ಈ ವ್ರತ ಮಾಡುವವರು ಶನಿವಾರದಂದು ಹೊರಗಿನ ಆಹಾರ ತಿನ್ನಬಾರದು. ನೆಲದ ಮೇಲೆ ಕುಳಿತು ಮಾತ್ರ ಊಟ ಮಾಡಬೇಕು. ಉಪ್ಪು, ಖಾರ ಕಡಿಮೆ ಇರುವ ಆಹಾರವನ್ನೇ ಸೇವಿಸಬೇಕು. ಹಾಗೆಯೇ ಈ ವ್ರತ ಮಾಡುವವರು ಪ್ರತಿ ಶನಿವಾರ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ತಿನ್ನಬಾರದು. ಶನಿವಾರದ ದಿನ ಗ್ರಹಣ ಬಂದರೆ ಅಂದು ಈ ವ್ರತ ಮಾಡಬಾರದು. ಈ 7 ಶನಿವಾರ ನಿಮ್ಮ ಮನೆಯ ಹೊಸ್ತಿಲನ್ನು ಸುಂದರವಾಗಿ ಅಲಂಕರಿಸಿಕೊಳ್ಳಿ. ಹೊಸ್ತಿಲಿಗೆ ಅರಿಶಿನ ಹಚ್ಚಿ ಕುಂಕುಮದ ಬೊಟ್ಟು ಇಟ್ಟು ಮಾವಿನ ಎಲೆಯ ತೋರಣ ಕಟ್ಟಿದರೆ ಮನೆಗೆ ದೈವಿಕ ಶಕ್ತಿಗಳು ಬರುತ್ತವೆ. ವ್ರತ ಮಾಡುವವರು ಮನಸ್ಸನ್ನು ಪ್ರಶಾಂತವಾಗಿಟ್ಟುಕೊಳ್ಳಬೇಕು. ಯಾರೊಂದಿಗೂ ಜಗಳ ಆಡಬಾರದು. ಹಾಗೆಯೇ ಯಾರೊಂದಿಗೂ ಸುಳ್ಳು ಹೇಳಬಾರದು. ಕೋಪದಿಂದ ವ್ರತ ಮಾಡಿದರೆ ಯಾವುದೇ ಪುಣ್ಯ ಫಲ ಸಿಗುವುದಿಲ್ಲ. ಪೂಜೆಯಲ್ಲಿ ದೇವರಿಗೆ ಅರ್ಪಿಸಿದ ನೈವೇದ್ಯವನ್ನು 10 ಜನರಿಗೆ ಪ್ರಸಾದವಾಗಿ ಹಂಚಿ. ಆಗ ನಿಮ್ಮ ಪೂಜೆಗೆ ದುಪ್ಪಟ್ಟು ಫಲ ಸಿಗುತ್ತದೆ. ವ್ರತ ಮಾಡುವಾಗ ಮಧ್ಯದಲ್ಲಿ ಏನಾದರೂ ತಪ್ಪಾದರೆ ತಕ್ಷಣ ಸ್ವಾಮಿಯ ಬಳಿ ಕ್ಷಮೆ ಕೇಳಿಕೊಳ್ಳಿ. ಪ್ರತಿ ಶನಿವಾರ ಬಡವರಿಗೆ ಏನಾದರೂ ದಾನ ಮಾಡಿ ಅಥವಾ ಬ್ರಾಹ್ಮಣರಿಗೆ ಅಕ್ಕಿ ಬೇಳೆ ದಾನ ನೀಡಿ. ಈ 7 ಶನಿವಾರ ಕೂದಲು ಕತ್ತರಿಸುವುದು ಅಥವಾ ಉಗುರು ಕತ್ತರಿಸುವುದು ಮಾಡಬೇಡಿ. ವ್ರತ ಮುಗಿದ ನಂತರ ನಿಮ್ಮ ಹರಕೆ ತಕ್ಷಣ ಈಡೇರದಿದ್ದರೆ ದೇವರ ಮೇಲೆ ಕೋಪ ಮಾಡಿಕೊಳ್ಳಬೇಡಿ. ಸ್ವಾಮಿಯ ಮೇಲೆ ನಂಬಿಕೆ ಇಡಿ. ಖಂಡಿತವಾಗಿ ಸರಿಯಾದ ಸಮಯದಲ್ಲಿ ಸರಿಯಾದ ಫಲ ಸಿಗುತ್ತದೆ. ಹಿಂದೆ ಒಬ್ಬ ಬಡ ಬ್ರಾಹ್ಮಣನಿದ್ದನು. ಅವನು ವೆಂಕಟೇಶ್ವರ ಸ್ವಾಮಿಯನ್ನು ಭಕ್ತಿಯಿಂದ ಪೂಜಿಸುತ್ತಿದ್ದನು. ಸ್ವಾಮಿಯು ಅವನ ಮೇಲೆ ದಯೆ ತೋರಿ ಸಪ್ತ ಶನಿವಾರದ ವ್ರತ ಮಾಡಲು ತಿಳಿಸಿದನು.
ಆ ಬ್ರಾಹ್ಮಣನು ಸ್ವಾಮಿ ಹೇಳಿದಂತೆ 7 ಶನಿವಾರ ನಿಯಮ ನಿಷ್ಠೆಯಿಂದ ಪೂಜೆ ಮಾಡಿ ತನ್ನ ಬಡತನದಿಂದ ಹೊರಬಂದು ಸುಖ ಸಂತೋಷದಿಂದ ಬಾಳಿದನು. ಹಾಗಾಗಿ 7 ಶನಿವಾರದ ವ್ರತ ಮಾಡಬೇಕೆಂದಿರುವವರು ಮೊದಲು ಈ ಎಲ್ಲಾ ನಿಯಮಗಳನ್ನು ತಿಳಿದುಕೊಂಡು ವ್ರತ ಪ್ರಾರಂಭಿಸುವುದು ಒಳ್ಳೆಯದು. ಭಕ್ತಿಯಿಂದ ಮಾಡಿದರೆ ಸಾಕು, ಎಂತಹ ಕೋರಿಕೆಯಾದರೂ ಈಡೇರುತ್ತದೆ. ಆ ವೆಂಕಣ್ಣನ ಅನುಗ್ರಹದಿಂದ ನಿಮ್ಮ ಕಷ್ಟಗಳೆಲ್ಲ ತಕ್ಷಣ ದೂರವಾಗುತ್ತವೆ. ಅಂತಹ ಶಕ್ತಿ ಈ ಸಪ್ತ ಶನಿವಾರದ ವ್ರತಕ್ಕಿದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ. ಇಂತಹ ಇನ್ನಷ್ಟು ದೈವಿಕ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರಿಗೂ ಆ ಭಗವಂತ ಒಳ್ಳೆಯದು ಮಾಡಲಿ. ಧನ್ಯವಾದಗಳು.